ಭಗವಂತ ನಿಮ್ಮನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ಅಂದರೆ ಅಷ್ಟು ಆಸಮ್ ಲೆವೆಲಲ್ಲಿ ಆ ಲೆವೆಲಲ್ಲಿ ಇಟ್ಟಿರುವಾಗ ನೀವು ಹೋರಾಟಕ್ಕೆ ಅಂತ ಬರ್ತೀರಿ. ಕೆಲಸವೇ ನೀವು ಕೆಲಸ ಮಾಡಿ, ಕೆಲಸದಲ್ಲೇ ದೇವರಿದ್ದಾನೆ. ಈ ವಿಚಾರಗಳು ನಿಮ್ಮನ್ನು ದಿಕ್ಕು ತಪ್ಪಿಸದೆ ಸೌಜನ್ಯ ಹೋರಾಟದಲ್ಲಿ ಎಷ್ಟು ದೂರ ತಲುಪಿದ್ದೀರಿ ಸರ್ ಇವತ್ತು? ಪೇಡ್ ಎಲ್ಲ ಪೇಡ್ ಮೀಡಿಯಾ ಬೈತಾರೆ, ಬೈಸ್ಕೊತೀವಿ. ಗಿರೀಶ್ ಮಟ್ಟಣ್ಣನವರು ಒಂದು ಮೊಬೈಲಲ್ಲಿ ಸಾಕ್ಷಿ ಇಟ್ಕೊಂಡಿದ್ದಾರಂತೆ. ಇವ್ರದ್ದು ಮಸಾಜ್ ಪಾರ್ಲರ್ ಇದೆಯಲ್ಲ, ಅಲ್ಲಿ ನಡೀತಾ ಇದ್ದಿದ್ದೇನು? ಹೋರಾಟಗಾರರ ಮೇಲೆ ಕೇಸ್ ಕೇಸ್. ಯಾಕ್ರಿ ಭಯ? ಧರ್ಮ ಯುದ್ಧದ ಉದ್ದೇಶ ಏನು ಅಂತ? ಧರ್ಮ ಯುದ್ಧ ಅಲ್ಲದು, ಅದು ಡ್ರಾಮಾ ಯುದ್ಧ. ಅದು ಧರ್ಮ ಯುದ್ಧ ಅಲ್ಲದು, ಅದು ಡ್ರಾಮಾ ಯುದ್ಧ. ಅದು ಭಗವಂತ ನಿಮ್ಮನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ಅಂದರೆ ಅಷ್ಟು ಆಸಮ್ ಲೆವೆಲಲ್ಲಿ ಆ ಲೆವೆಲಲ್ಲಿ ಇಟ್ಟಿರುವಾಗ ನೀವು ಹೋರಾಟಕ್ಕೆ ಅಂತ ಬರ್ತೀರಿ. ಕೆಲಸವೇ ನೀವು ಕೆಲಸ ಮಾಡಿ, ಕೆಲಸದಲ್ಲೇ ದೇವರಿದ್ದಾನೆ. ಈ ವಿಚಾರಗಳು ನಿಮ್ಮನ್ನು ದಿಕ್ಕು ತಪ್ಪಿಸದೆ ಸೌಜನ್ಯ ಹೋರಾಟದಲ್ಲಿ ಎಷ್ಟು ದೂರ ತಲುಪಿದ್ದೀರಿ ಸರ್ ಇವತ್ತು? ಪೇಡ್ ಎಲ್ಲ ಪೇಡ್ ಮೀಡಿಯಾ ಬೈತಾರೆ, ಬೈಸ್ಕೊತೀವಿ. ಗಿರೀಶ್ ಮಟ್ಟಣ್ಣನವರು ಒಂದು ಮೊಬೈಲಲ್ಲಿ ಸಾಕ್ಷಿ ಇಟ್ಕೊಂಡಿದ್ದಾರಂತೆ. ಇವ್ರದ್ದು ಮಸಾಜ್ ಪಾರ್ಲರ್ ಇದೆಯಲ್ಲ, ಅಲ್ಲಿ ನಡೀತಾ ಇದ್ದಿದ್ದೇನು? ಹೋರಾಟಗಾರರ ಮೇಲೆ ಕೇಸ್ ಕೇಸ್. ಯಾಕ್ರಿ ಭಯ? ಧರ್ಮ ಯುದ್ಧದ ಉದ್ದೇಶ ಏನು ಅಂತ? ಧರ್ಮ ಯುದ್ಧ ಅಲ್ಲದು, ಅದು ಡ್ರಾಮಾ ಯುದ್ಧ. ಅದು ಧರ್ಮ ಯುದ್ಧ ಅಲ್ಲದು, ಅದು ಡ್ರಾಮಾ ಯುದ್ಧ. ಅದು ಭಗವಂತ ನಿಮ್ಮನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ಅಂದರೆ ಅಷ್ಟು ಆಸಮ್ ಲೆವೆಲಲ್ಲಿ ಆ ಲೆವೆಲಲ್ಲಿ ಇಟ್ಟಿರುವಾಗ ನೀವು ಹೋರಾಟಕ್ಕೆ ಅಂತ ಬರ್ತೀರಿ. ಕೆಲಸವೇ ನೀವು ಕೆಲಸ ಮಾಡಿ, ಕೆಲಸದಲ್ಲೇ ದೇವರಿದ್ದಾನೆ. ಈ ವಿಚಾರಗಳು ನಿಮ್ಮನ್ನು ದಿಕ್ಕು ತಪ್ಪಿಸದೆ ಸೌಜನ್ಯ ಹೋರಾಟದಲ್ಲಿ ಎಷ್ಟು ದೂರ ತಲುಪಿದ್ದೀರಿ ಸರ್ ಇವತ್ತು? ಪೇಡ್ ಎಲ್ಲ ಪೇಡ್ ಮೀಡಿಯಾ ಬೈತಾರೆ, ಬೈಸ್ಕೊತೀವಿ. ಗಿರೀಶ್ ಮಟ್ಟಣ್ಣನವರು ಒಂದು ಮೊಬೈಲಲ್ಲಿ ಸಾಕ್ಷಿ ಇಟ್ಕೊಂಡಿದ್ದಾರಂತೆ. ಇವ್ರದ್ದು ಮಸಾಜ್ ಪಾರ್ಲರ್ ಇದೆಯಲ್ಲ, ಅಲ್ಲಿ ನಡೀತಾ ಇದ್ದಿದ್ದೇನು? ಹೋರಾಟಗಾರರ ಮೇಲೆ ಕೇಸ್ ಕೇಸ್. ಯಾಕ್ರಿ ಭಯ? ಧರ್ಮ ಯುದ್ಧದ ಉದ್ದೇಶ ಏನು ಅಂತ? ಧರ್ಮ ಯುದ್ಧ ಅಲ್ಲದು, ಅದು ಡ್ರಾಮಾ ಯುದ್ಧ. ಅದು ಧರ್ಮ ಯುದ್ಧ ಅಲ್ಲದು.